ಸಂಗೀತ, ಏ ಸಂಗೀತ. ಅಯ್ಯೋ, ನನಗೆ ನೋಡಿದ್ರೆ ಅವಸರ ಐತಿ. ಈ ಕಬ್ಬಿಕೆ ಅದ್ರಾಗ ಹೇಳ ಸರ್ಸವಕ್ಕ. ಆತನ ಅಡಿಗೆಲ್ಲ ಬೇಸರ ಮಾಡ್ಕೊಬೇಡ. ಒಲಿ ಮ್ಯಾಗ ಚಾಕಿಟ್ಟೀನಿ, ಸಕ್ರೆ ಖಾಲಿ ಆಗೈತಿ. ಅದಕ್ಕೆ ಅವಸರ ಮಾಡಿ ಸಕ್ರೆ ತರ್ಕೊಂಡಿದ್ದೆ. ಬೇಸರ ಆಗ್ಬೇಡ. ಅಯ್ಯ, ಇರ್ಲಿ ಮಾಡ. ಮತ್ತ ಅಣ್ಣ ತಮ್ಮಗಳು ಬಂದಾರಂದ್ರ ಖುಷಿಯಿಂದ ಚಾಕ ಮತ್ತು ಹಾಲು ಸಕ್ರೆ ಜಗ್ಗಿ ಹಾಕಿ ಮಾಡ್ಬೇಕಾಗತ್ತ. ಮಾಡ. ಅಣ್ಣ ತಮ್ಮಗಳು ಯಾರು? ಅಲ್ಲ, ಇನ್ನ ಮುಂಜಾಳತ್ಲಿಗೆನ ನಿಮ್ಮ ಅತ್ತಿಗೆಮ್ಮ ನಿಮ್ಮ ಅಣ್ಣ ಬಂದ್ರಲ್ಲ. ಹಾ, ನಮ್ಮ ಅಣ್ಣ ನಮ್ಮ ಅತ್ತಿಗೆಮ್ಮ ಬಂದ್ರ? ಇಲ್ಲ, ಬಂದಿಲ್ಲ ಬಿಡು. ಚಾಕ ನಮ್ಮ ಮನೆ ಹತ್ತಿಗೆ ಇಟ್ಟೀನಿ. ಫ್ಯಾಕ್ಟ್ರಿ ಕೆಲ್ಸಕ್ಕೆ ಹೋಗ್ಕನಲ್ಲ, ಹೊತ್ತಾಗತ್ತಂತ ಕುಣಿಯಾಕತ್ತಾನ. ನಾಷ್ಟ ಮಾಡ್ಯಾರ ಮುಂಜಾನೆ. ಈಗ ಅದು ಹಸ್ಕೊಂಡು ಚಾ ಕುಡಿಯೋದು ಬಿಟ್ಟಾರ. ಈಗ ನಾಷ್ಟ ಮಾಡಿ ಕುಡಿತಾರ, ಮುಂಜಾನೆ ಗಂಜಿ ಕುಡಿತಾರ. ಅದಕ್ಕೆ ಚಾ ಅಂತ ಕುಣಿಯಾಕತ್ತಾರ ಅಂತ ಬಂದೇವ. ನಂಗೆ ಗೊತ್ತಿಲ್ಲ ಬಿಡು ವಿಷಯ. ಈಗೇನ್ರ ಬಂದ್ರನ ಮನೆಗೆ ಹೋಗಿರ್ಬೇಕಾಗಾದ್ರೆ. ನಿಮ್ಮ ಮನೆಯಿಂದ ಬಸ್ ಸ್ಟ್ಯಾಂಡ್ ಸಮೀಪಾಗತ್ತಲ್ಲ, ನಿಮ್ಮ ಮನೆ ಮುಂದೆ ಹೋಗ್ಯಾರನ. ಏ ಇಲ್ಲ ಬಿಡ, ನಾನಾಗಲೇ ಮುಂಜಾನೆ ಇನ್ನ ಅಂಗಳಗ ಸಂದು ರಂಗೋಲಿ ಹಾಕಿ ಕುಂತಿದ್ ನೋಡ್ ನಾನು. ಹಾಗ ಚುಮು ಇನ್ನ ಯಾವಾಗ ಬೆಳಗ್ಗೆ ಹರಿದಿತ್ತು ಅವಾಗ ಬಂದ್ರೆ ಬಿಡ. ಈಗೆಲ್ಲಿ ನೀನು? ಹೌದಾ? ಏ ಯಕ್ಕ, ಯಾರನ್ನ ನೋಡಿ ಯಾರ ಅನ್ಕೊಂಡು ಏನು ನೋಡು. ನಮ್ಮ ಅಣ್ಣ ನಮ್ಮ ಅತ್ತಿಗೆ ಬಂದ್ರೆ ನಮ್ಮ ಮನೆಗೆ ಬರ್ತಾರೆ, ಇನ್ನೆಲ್ಲಿಗೆ ಹೋಗ್ತಾರ? ಗೀತಾನ ಮನೆ ಗೇಟ್ ತೆಗ್ದು ಸಪ್ಲಾತ ಏಟ್ ದೂರ ಐತಿ ನೋಡು. ಇಲ್ಲಿ ನಿಂತ್ಕೊಂಡ್ರೆ ಕಾಣೋದಿಲ್ಲ. ಗೀತಾನ ನೋಡಲ್ಲಿ, ಗೀತಾನ ಬಂದು ನೋಡಲ್ಲಿ ಗೇಟ್ ತೆಗದ. ತಡಿ, ಅಕ್ಕಿನ ಕೇಳುವಂತೆ ಅಂತ. ಏನಕ್ಕ? ಸರ್ಸವಕ್ಕ, ಏನ್ ಬೇ? ಮುಂಜಾನೆ ಮನೆಗೆ ಸಂಗೀತವರ ಅಣ್ಣ ಅತ್ತಿಗೆಮ್ಮ ಬಂದ್ರಿಲ್ಲ. ಮುಂಜಾಲಿನ 6:30 ಬಂದ್ರಿಲ್ಲ. ಅಯ್ಯೋ, ಇದ್ರ CCTV ಕಣ್ಣಿಗೆ ಬೆಂಕಿ ಹಾಕ್ಲಿ. ಚಸ್ಮನೂ ಇಲ್ಲ, ಏನೂ ಇಲ್ಲ. ಅಯ್ಯಯ್ಯ, ಅದೆಂತ ನೋಡಿದ್ದೀತ ಹನ್ನಿಬ್ರಿ? ಇಲ್ಲ ಬಿಡು ಸರ್ಸವಕ್ಕ, ಅವ್ರ್ಯಾಕೆ ನಮ್ಮ ಮನೆಗೆ ಬರ್ತಾರ? ಓ, ಅವರ ನಮ್ಮ ಮನೆಗೆ ಬಂದ್ರವ. ಎಷ್ಟೇನ ಬಂದಿದ್ದು ಖರೆ ನಾಯಕ. ಆದ್ರೆ ಅವರು ನಮ್ಮ ಮನೆಯವ್ರದಾರಲ್ಲ, ಅವ್ರ ಆಫೀಸ್ನಾಗ ಕೆಲಸ ಮಾಡ್ರ ಗಂಡ ಹೆಂಡತಿ ಬಂದಿದ್ರು. ಒಂದು ಕೂಸು ಕರ್ಕೊಂಡು. ಅವ್ರ ಬಂದಿಲ್ಲ ಬಿಡು. ಅದ ಬಾಕ್ಲಕ್ಕೆ ರಂಗೋಲಿ ಹಾಕಿ ಒಳಗೆ ಹೋಗಿ ನನ್ನ ಕಣ್ಣು ಮೋಸ ಮಾಡ್ತಾವ. ನಾನು ನೋಡಿನಿ ಸಂಗೀತ ಅವ್ರ ಅಣ್ಣ ಅತ್ತಿಗೆ ಬಿಡ. ಅಲ್ಲ ಸರ್ಸವಕ್ಕ, ಅವ್ರ ಅಣ್ಣ ಅತ್ತಿಗೆ ನಮ್ಮ ಮನೆಗೆ ಯಾಕೆ ಬರ್ತಾರ? ಅಷ್ಟಕ್ಕೂ ಬಂದ್ರು ಆತ ಬಂದಾರ ಅಂತಾನೆ ಇಟ್ಗಳವ. ನಮ್ಮ ಮನೆಗೆ ಆಟ ಬಂದು ಸಂಗೀತಕ್ಕ ನಿಮ್ಮ ಮನೆಗೆ ಬಂದಿದ್ರು ನಾವ ಹೇಳೋಣ. ಹಂಗೇನ್ರ ಬಂದಿದ್ರು ನೀ ನಮ್ಮನ್ನು ಕರಿತಿದ್ದಿಲ್ಲ. ನಾನೇನು ಅನ್ಕೊಂಡು ಗೊತ್ತೇನ, ಏನಾರ ಸಿಟ್ಟು ಮಾಡ್ಕೊಂಡು ಬಂದಿದ್ನಲ್ಲ, ಅದಕ್ಕೇನಾರ ರಮೇಶಿಗೆ ನಿನಗೆ ಹೇಳಿ ಸಮಾಧಾನ ಮಾಡಿ ಮತ್ತೇನಾರ ಅದ್ರದಿಂದ ಮಾತಾಡಕ್ಕೆ ಬಂದ್ರೇನ ನಮ್ಮ ನಿಹಾರಿಕಂದು ತೊಗೊಳೋದ್ರ ಬಗ್ಗೆ. ಮತ್ತು ಅತ್ತಿ ಮಾವರು ಮುಂಜಾನೆ ನಿಮ್ಮ ಮನೆಗೆ ಬಂದ್ರಲ್ಲ, ಅದಕ್ಕೆ ನನಗೂ ಹಂಗೆ ಅನಿಸ್ತೇವ 2 ನಿಮಿಷ. ಅಯ್ಯೋ ದೇವ್ರೇ, ಏನಪ್ಪ ಗತಿ ಇದು. ಇಲ್ಲ ಸಂಗೀತಕ್ಕ, ಹಂಗೇನಿಲ್ಲ. ನಿನಗೆ ಗೊತ್ತೈತಲ್ಲ, ದಿನ ಬೆಳಗಾದ್ರೆ ಅತ್ತಿಯಾರು ನಮ್ಮ ಮನೆಗೆ ಬರ್ತಾರವ. ಬಂದು ಅಲ್ಲಿ ಕಾಂಪೌಂಡ್ನಾಗ ಕೂತ್ಕೊಂಡು ಬಿಸಿಲಿಗೆ ಕೂತಿರ್ತಾರೆ. ಈಗ ಅಂಕ್ರು ಏನು ಆಮೇಲೆ ಕಾಫಿ ಮಾಡಂತಾರೆ, ಕಾಫಿ ಮಾಡ್ಕೊಡ್ತೀನಿ. ನಾಷ್ಟನ ನೀ ಮಾಡಿದ್ರೆ ನೀನು ತಿಂತಾರ, ನಾ ಮಾಡಿದ್ದು ನಾನು ತಿಂತಾರೆ. ಅತ್ತಿಯಾರು ಬೇಕಾದ್ರೆ ಕೇಳು. ಇವ್ರು ಆಫೀಸ್ನವ್ರು ಬಂದಿದ್ದಂತರೂ ಖರೆ. ಅವರು ಎಲ್ಲಿಗೆ ಹೊಂಟಿದ್ರಂತ ಹಂಗೆ ಮಾತಾಡ್ಸೋಕೆ ಬಂದರು. ನಿಮ್ಮ ಅಣ್ಣ ಅದಕ್ಕೆಮ್ಮ ಬಂದಿಲ್ಲ ಬಿಡು. ಫೋನ್ ಮಾಡಿ ಕೇಳಬೇಕು ಒಂದು ಮಾತು. ಸರಿ ಬಿಡು, ಆಯ್ತು ಕೇಳ್ತೀನಿ. ಯವ್ವ ಸರ್ಸವಕ್ಕ, ನನಗೆ ಹೊತ್ತು ಭಾಳ ಆಗೈತೆ. ಈಗ ಹಿಂದಗಡ್ಸಿ ಬಂದು ಮಾತಾಡ್ಕೊಂಡು ನಿಂದಿರ್ತೀನಿ. ಬರ್ಲ್ಯಾ? ಅವು 2 ಕಾಲೇಜ್ಗೆ ಹೋಗಿ ಕಾಯಕತ್ತವು. ಒಡ ಒದ್ರತಾವ, ನಾಯಿ ಒದ್ರದಂಗಿನ್ನ. ಅದಕ್ಕೆ ಹೊಣ ತಿಂತೋನ. ಆತವ್ರವ, ಹೋಯ್ ಬಾ. ನನ್ನ ಕಣ್ಣಂತ್ರ ಸುಳ್ಳು ಹೇಳಲ್ಲ ನೋಡು. ಸರ್ಸವಕ್ಕ, ಎಂತ ಮಾತಾಡ್ತೀವಿ ನೀನು? ಹೆಂಗಂದ್ರೆ ಪಾಪ ಅಣ್ಣ ತಂಗಿ ನಡಕ್ಕೆ ಜಗಳ ಹಚ್ಚಿಡ್ತೀನಿ ನೋಡು. ಅವ್ರು ಸ್ವಂತ ತಂಗಿ ಬಿಟ್ಟು ನಮ್ಮ ಮನೆ ಬರೋದೇನೈತೆ ಹರ್ಕತ್ತ. ಹಂಗೆ ಬಂದ್ರೂ ನಾವು ಹೇಳ್ತೀವವ್ವ, ನಮ್ಗೇನಿಲ್ಲವ ಯವ್ವ ಹಂಗೆ. ಬಂದಿಲ್ಲ ಬಿಡು ಖರೇನ. ನಿಂದವ ಅಡಿಗೆ ಗೀತಾ ಏನು ಮಾಡಿದ್ದಿ? ಏನ ಘಮ ತುಪ್ಪದ ವಾಸನೆ ಬರ್ತಿತ್ತು. ಮುಂಜಾನೆ ಎದ್ದ ಕೂಡಲೇನೇನ ತುಪ್ಪದಾಗ ಒಗ್ಗರಣೆ ಹಾಕಂಗಿದ್ದಿ? ಯಾಕ ಸರ್ಸವಕ್ಕ, ನಂದೊಂದು ಈಟ್ ಕೆಲಸ ಐತಾ, ಅರ್ಜೆಂಟ್ ಬರ್ತೀನಿ ಅಂತ. ಬರ್ಲಾ? ಹೋಯ್ ಬಾರವ. ಅಯ್ಯ ಈಕಿನ ಹೊಂಟಲ್ಲ ತಾಯಿ, ನಿಂದ್ರ. ನಿನಗೇನು ಓಣಾಗ ಮಂದಿ ಮಕ್ಕಳು ಏನು ಬ್ಯಾಡನ? ಅಯ್ಯೋ ಅಕ್ಕ, ಹಂಗೇನಿಲ್ಲ. ನಾನು ಒಂದಿಟ್ಟು ಒಳಗೆ ಮತ್ತು ಮುಂಜಾನೆಲ್ಲ ನನಗೂ ಹಾಗೆ ಮತ್ತು ಅವು ಇವು ಕೆಲಸ ಇದ್ದ ಇರ್ತಾವ. ದಿನ ಇರ್ತಾವ ಬಿಡಯವ. ಏನು ಗಂಡ್ಮಕ್ಳ ಮನೆಯಾಗಿದ್ರು ಕೆಲಸ ನಮು, ಇಲ್ಲಂದ್ರೂ ಕೆಲಸ ನಮು ಅನ್ನಂಗ. ಮುಂಜಾನೆ 5:30 ಯೋಗ ಹೇಳಾರು ಬಂದಾರ. ಪ್ರಿಯ ಹೇಳ್ತಾರಂತ, ಬರ್ತೀಯನು ಮುಂಜಾನೆ? ಹೌದಾ, ಯೋಗ ಹೇಳಾರು ಬಂದಾರ? ಹ್ಞೂನಮ್ಮ. ಇತ್ತೀಚಿಗೆ ನನಗೂ ಯಾಕೆ ಕುಂದ್ರಕ ಪಂದ್ರಕ ಬಡ ಬರೋದೇ ಇಲ್ಲ. ಬರ್ತೀನಿ ತಡಿ. 5:30 ಅಂತ ನೋಡು. SPYSS ಯೋಗ ಕೇಂದ್ರ. ಇದ್ರಾಗ EPMC ಹೇಳ್ತಾರೆ. ನಾ ಹೊಂಟಿನ ದಿನ, ನೀನು ಬಾ. ಆತಾಳ. ಏನ ಒಗ್ಗರಣೆ ಹಾಕಿದ್ದಲ್ಲ, ಏನ ಘಮ ಅಂತ ಬಂತು ಏನು? ಅಯ್ಯೋ ಏನಿಲ್ಲ, ಉಪ್ಪಿಟ್ಟು ಕೇಸರಿ ಬಾತ್ ಮಾಡಿನ್ಯಾ. ಚೌಚ ಬಾತ್ ಅಂದ್ರೆ ಇಷ್ಟ ಅಲ್ಲ ನನ್ನ ಮಗಳಿಗೆ, ಅದಕ್ಕೆ. ಬಾ 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 ಬಾ, ಉಪ್ಪಿಟ್ಟು ಕೇಸರಿ ಬಾತ ಬಾರಿ ಬಿಡವ. ಏನ್ ವಿಶೇಷ ಇವತ್ತೇನು ಹಬ್ಬಿಲ್ಲ ಹರಿದಿನಿಲ್ಲ? ಉಪ್ಪಿಟ್ಟು ಕೇಸರಿ ಬಾತ ಈಗೇನು ನಾನು ಬಿಡ್ತಿದ್ದಂಗಿಲ್ಲ ಬಿಡು. ನಿಂತಲ್ಲ ಹುಡುಗಿ.
ನನ್ನ ಮಗಳಿಗೆ ಇಷ್ಟ ಅಂತ ಮಾಡಿನ ಅಕ್ಕ. ಬಾರಿ ಬಿಡವ ನಿಂದ. ನೆನ್ಸಂಡಾಗ ತುಪ್ಪ ಹಾಕಿ ದ್ರಾಕ್ಷಿ ಗೋಡಂಬಿ ಹಾಕಿ ಕೇಸರಿ ಭಾತ್ ಮಾಡ್ಕೊಂಡು ತಿಂತೀರಿ, ಚಲೋ ಅಲ್ಲಿ ನಿಮ್ದ. ನಮ್ಗೆ ಅಷ್ಟು ಪುಣ್ಯ ಇಲ್ಲ ನೋಡಯ್ಯವ. ನಮ್ಮ ಮನ್ಯಾಗ ದ್ರಾಕ್ಷಿ ಗೋಡಂಬಿ ತಂದು ಎಷ್ಟು ವರ್ಷ ಆತ ಏನ ಯಾಕ ಒಂದು ಬಟ್ಲ ಕೊಟ್ಟು ಕಳಿಸ್ತೀನಿ ನಾಳೆ. ಈಗ ನಮ್ಮ ಈಕಿ ಕೈಯಾಗ ಸೋಜು ಕೈಯಾಗ ಕೊಟ್ಟು ಕಳಿಸ್ತೀನ. ಯವ್ವ ಏನು ಮಾಡ್ತಿ ಬಿಡು, ಬೇಡ. ಏನು ಒಂದು ಬಟ್ಲ ತಿಂದು ಏನು ಮಾಡೋದೈತಿ, ಬೇಡ. ತಿನ್ ನಿಮ್ಮ ಮನ್ಯಾಗ ಸಣ್ಣ ಹುಡ್ರದವ ಮಾಡ್ಕೊಂಡು ತಿನ್. ನಮ್ಮ ಮನೆಗೆ ಏನವ, ನಾನು ನನ್ನ ಗಂಡ, ಅದು ಒಂದು ಮುದಿಮಾರ್ಗಿ ಸೊಸಿ ಐತಿ, ಇನ್ನೇನು. ಅದು ಅಂತೂ ಒಂದು ಮಾಡೋಕ್ಕೂ ಬರೋಲ್ಲ, ತಿನ್ನೋಕ್ಕೂ ಬರೋದಿಲ್ಲ. ಅದು ತಿನ್ನೋದು ಒಂದ ನೋಡವ. ಅವು ಮ್ಯಾಗಿ ಬಾಳುಳ ಅವನ ಅವನೊಂದು ತಿಂತಾಳ. ಇರಲಿ ಬಿಡು, ಒಂದು ಬಟ್ಲಿ ಯಾರು ಸಾಲತ್ತೆ. ಈಗೇನು ಇಡೀ ಡಬ್ರಿನ ಕೊಡ್ಬೇಕನ ಕೇಸರಿ ಬಾತಿಂದ? ಹೆಂಗೆ ಕೇಳ್ತೋಡು ನಾಚಿಗಿಲ್ದ ಯಾಕ ಡಬರಿ ಖಾಲಿ ಆಗೈತೆವ. ಬಳಸಿಟ್ಟಿನಿ, ಒಂದು ಬಟ್ಲ ತಂದು ಕೊಡ್ತೀನಿ. ಇನ್ನು ಅನಾಯಸ ಕೇಳಿ ಅಲ್ಲ, ಇಲ್ಲ ಅನ್ನೋದು ಬೇಷ ಅನ್ನಿಸೋದಿಲ್ಲ ನೋಡು, ಅದಕ್ಕೆ ಕೊಟ್ಟು ಕಳಿಸ್ತೀನಿ ಸೌಜು ಕೈಯಾಗ. ಈಕಿ ಮನೆಗೊಂದ ಮಾಡ್ತಾರ ಕೇಸರಿ ಬಾತ್. ಬೇರೆ ಮನೆಗೆ ಯಾರ ತುಪ್ಪ ಹಾಲು ಬೆಣ್ಣೆ ಹಾಕಿ ಡ್ರೈ ಫ್ರೂಟ್ಸ್ ಹಾಕಿ ಯಾರ ಮಾಡ್ತಾರೆ, ಈಕೆ ಒಬ್ಬ ಮಾಡ್ತಾಳೆ ಜಂಬ ಕುಚ್ಕೊಂಡಾಡು ಅಂತ. ಕುಂದ್ರು ನಿಲ್ಲೇ ಬಾಕ್ಲಿಕ್ಕ. ಇನ್ನೇನು ನಾಷ್ಟನು ಮಾಡಿ ರೆಡಿ ಮಾಡಿಟ್ಟಿನ. ಅಡಿಗೆಗೂ ಅನ್ನ ಸಾರು ಮಾಡಿ ಬರ್ದೀನಿ. ಮುಲಂಗಿ ಸಾರು ಗಮ್ಮಂತ ಬಂದಿರುತ್ತೆ ಎಲ್ಲ ಮನೆಗೆ. ಹಾಳದ್ದಕ್ಕಿ ನನ್ನ ಸೊಸಿ ಏನಕ್ಕೆ ಅದಾಳ ಬಿಡಾಡಿ, ಊರು ಬಿಡಾಡಿ. ಒಂದು ಅಡಿಗೆ ಮಾಡಕ್ಕೆ ಬರೋದಿಲ್ಲ, ಒಂದು ಚಂದಾಗ ಕಮ್ಮಗ ಕೆಲಸ ಮಾಡಕ್ಕೆ ಬರೋದಿಲ್ಲ. ಆದ್ರೂ ನನ್ನ ಮಗ ಮದುವೆ ಕರ್ಕೊಂಬಂದಿಟ್ಟಾನ. ಬ್ಯಾಡ್ಲ ಈಕಿ ಮೂಗು ಡೊಣೆ ಮೆಣಸಿನ್ಕಾಯಿ ಇದ್ದಂಗೆ ಐತಿ, ಮಕ ಸೇಬು ಹಣ್ಣಾಗೈತಿ, ಬ್ಯಾಡ್ಲ ಈಕಿ ಅಂದೆ. ಕೇಳಿದ್ ನನ್ನ ಮಗ. ಈಗ ನೋಡು, ದಿನ ಮುಂಜಾನೆ ಬೆಳಗ್ಗೆ ಆತಂದ್ರ ಬ್ಯಾಗ್ ಬಗ್ಲಿಗೆ ಹಾಕೊಂಡಿಟ್ಟನ ಕಟ್ಟಿನಕ್ ಅಂತ ಹೋಗೋದೊಂದ ಬಳ್ಳು. ಎದ್ದು ಬಗ್ಗಿ ಬೌ ಅಂತಂದು ಏನ್ರ ಕೆಲಸ ಮಾಡಿದ್ರೆ ಗೊತ್ತಾಗತ್ತಾ? ಆದ್ರೆ ಏನನ್ನು ಎಲ್ಲದಕ್ಕೂ ಪಡ್ಕೊಂಬಂದಿರ್ಬೇಕು. ಪಾಪ ಅಣ್ಣಗ ಹಳೆ ಮನ್ಯಾಗ ಇರಕ್ ಕೊಟ್ಟು ಇವತ್ತು ಅಮ್ಮ ನೋಡಿವ ಅದೇನು ಯಾರ್ಯಾರ ತಲೆ ಮೇಲೆ ಕೈ ಇಟ್ಟು ಮೋಸ ಮಾಡಿ ಮನಿ ಕಟ್ಸ್ಯಾನ. ಏನ ದೊಡ್ಡ ಮನಿ ತಾಮ್ ಕಟ್ಸ್ಯಾನ, ಸಣ್ಣ ಮನ್ಯಾಗ ಅಣ್ಣನ ಇಟ್ಟಾನ. ಇವರು ಮುದುಕಿನ ಏನು ಹಗುರಿಲ್ಲ ಹೇಳು. ಅದೇನೋ ಅಂತಾರಲ್ಲ, ಹಾಚಿಗಿದ್ದಲ್ಲೇ ಮಕ್ಕೊಂಡು ಬೆಚ್ಚಗಿದ್ದಲ್ಲೇ ಎದ್ದು ಹೋಗಾರಿ ಇವರು. ನಮ್ಗೆ ಯಾಕೆ ಬೇಕು ಬಿಡು ಕಂಡ್ರ ಮನಿ ವಿಷಯ. ಅಲ್ಲಿ ಯಾರೋ ಬರಕತ್ತಾರ. ರೇಣವ ಬಾರ. ಸಾರಿ ರೀ. ಏನಾತು? ರೆಡಿ ಮಾಡಿದೆ ಬಾಕ್ಸು? ನಾ ಬಾಕ್ಸ್ ಬೇಕಾರ ಇವ ಪ್ರವೀಣ್ ಬರ್ತಾನಲ್ಲ ಉಂಡು ಅಂಗಡಿಗೆ ಹೋಗವ, ಅವನ ಕೈ ಕೊಟ್ಟು ಕಳಿಸ್ತೀನಿ. ಇವತ್ತು ಹಂಗ ಹೋರಿ ನಮ್ಮ ಸರಸಾವಕ್ಕೆ ನೋಡ್ಬಿಟ್ಟಾಳ. ಅವರಿಬ್ಬರು ಗಂಡ ಹೆಂಡತಿ ಬಂದಿದ್ದು. ಅದು ಫಸ್ಟ್ ನಾ ಹೋಗತ್ತಿಗೆನ ಸಂಗೀತಕ್ಕನ್ನ ನಿಂದ್ರಿಸಿ ಕೇಳಕತ್ತಾರ. ಬಂದಿದ್ರಲ್ಲ ಏನು ಎದಕ್ಕ ಅಂತಂದು. ಯಪ್ಪ ನಮ್ಮ ಓಣಿ ಸಿ ಕ್ಯಾಮ್ರಾ ಇದ್ದಂಗೆ ನೋಡ ಆಕೆಂಕ್ರು ಸರ್ಸವಕ್ಕ. ಆಕಿ ಮನ್ಯಾಗ ಮಾಡಾಕ ಸೊಸಿನ ಏನೂ ಕೆಲಸ ಮಾಡೋದಿಲ್ಲ, ಈಕೆ ಮಾಡೋದು ಮನ್ಯಾಗ. ಆದ್ರೂ ಮಂದಿ ಮನೆ ಇಣಿಕಾಕ ಬುದ್ಧಿನ ಬಿಡುದಿಲ್ಲ ಅಂತ ಓಡಾಕಿ ನೋಡದ ಅವ್ರ ಮನೆಗೆ ಏನಾಗುತ್ತಾ ಇವ್ರ ಮನೆಗೆ ಏನಾಗುತ್ತಾ ಅಂತ ಹೇಳಿ. ಹ್ಞೂನ್ರಿ, ನನಗೂ ಯಾಕ ಭಯ ಆತಪ್ಪ. ಹೆಂಗ್ರಿ ಮುಚ್ಚಿಡ್ಬೇಕು ನೀವ ಹೇಳ್ರಿ? ಮುಚ್ಚಿಡ್ರಿ ನೀವು ಅಂತಾರ. ನೋಡು, ನನ್ನ ಮಗಳು ಬಾಳೆ ಚಂದ ಇರ್ಬೇಕು, ನನ್ನ ಮಗಳು ಖುಷಿಯಾಗಿರ್ಬೇಕಂದ್ರ ನೀನು ಮುಚ್ಚಿಡಬೇಕು, ಇಲ್ಲಾಂದ್ರೆ ಬಗೆಹರಿಯೋದಿಲ್ಲದು. ಅಲ್ರಿ, ಊರಾಗನು ಬರೋದು ಹೋಗೋದು ಮಾಡಿದ್ರೆ ಗೊತ್ತಾಗತ್ತ. ಅವಂಗೆ ಹೇಳ್ಬಿಡು ವಿಕ್ರಮ್ಗ, ನಮ್ಮ ಮನೆ ಕಡೆನೂ ತಲೆ ಹಾಕ್ಬೇಡ, ಆಕೆನ್ ಕರ್ಕೊಂಡು ಎಲ್ಲೂ ಅಡ್ಡಾಡ್ಬೇಡ. ನೀವು ಪ್ರೀತಿ ಪ್ರೇಮ ಮಾಡಿದ್ರಲ್ಲ ಅದು ಮರ್ತು ಬಿಡ್ರಿ. ಈಗ ನೀವು ಮದುವೆ ಆಗಾರ ಅನ್ಕರಿ, ಫೋನ್ಯಾಗ ಆಟ ಮಾತಾಡ್ರಿ, ಅದು ಎಲ್ಲರಿದ್ದಾಗ ಮಾತಾಡ್ಬೇಡ್ರಿ. ಆಕಿನ ಕರೆದು ಒಂಚೂರು ಚಂದಾಗ ಹೇಳು. ನಾ ಹೇಳಿದ್ರೆ ಅದು ವಜ್ಜಾಗತ್ತದು. ಅವ್ನು ನಾ ಬೇಕಾದ್ರೆ ವಿಕ್ರಮ್ಗೆ ಹೇಳ್ತೀನಿ. ಅಷ್ಟ ಮಾಡ್ತೀನಿ. ಆಕಿ ಯಾಕೆ ಭಾಳ ಬೇಸರ ಮಾಡ್ಕೊಂಡಾಳ್ರಿ. ನಿಹಾರಿಕಾ ಅಕ್ಕ ಸಾಯ್ತೀನಂದ್ಲು, ನಾ ಏನು ಮಾಡಲಿ ಅಂತಂದು ಅತ್ತೆಯರು ಒಂದಿಟ್ಟು ಧೈರ್ಯ ಹೇಳಿದ್ದಕ್ಕೆ ಸಮಾಧಾನ ಮಾಡ್ಕೊಂಡಾರ ರೀ. ಅನ್ನಂಗ ಅತ್ತಿಯರ್ಗೂ ಮಾವರ್ಗೂ ಹೇಳ್ರಿ, ಮತ್ತು ಅವ್ರ ಯಾರ್ಯಾರು ಹೇಳಿಗ್ಯಾರ, ಮತ್ತು ಅವ್ರು ಬಂದು ಇವ್ರಿಬ್ರಿಗೆ ಹೇಳಿಗ್ಯಾರ. ಹಂಗಾಗತ್ತದ. ಹೇಳ್ಬೇಡ ಅಂತಂದು ಎಲ್ಲರಿಗೂ ಹೇಳ್ಬಿಟ್ಟಿರ್ತಾರ. ಅದಕ್ಕೆ ನಾ ಹೇಳೋದು ಕೇಳ್ರಿ. ಇಲ್ಲ ಬಿಡ, ಹಂಗೆ ಕೇಳ್ತಾಳ ನಮ್ಮವ್ವರ. ನಮ್ಮಪ್ಪನ ಹಂಗೆ ಮಾಡೋದಿಲ್ಲ. ಅವ್ರಿಗೂ ಹೆದರಿಕೆ ಇರುತ್ತೆ, ಮೊಮ್ಮಗಳು ಬಾಳೆ ಚಲೋ ಆಗ್ಲಿ ಅನ್ನೋದು ಅವ್ರಿಗೂ ಇರೋದು. ಇಲ್ಲ ಅಂದಿದ್ರೆ ಬ್ಯಾರೇನೆ ಇತ್ತದ. ತಲೆಗೆ ಎಷ್ಟಬೇಡ, ನಾ ಎಲ್ಲ ಹೇಳ್ತೀನಿ. ಆದರೂ ಅಪ್ಪಗೆ ಒಂದು ಮಾತು, ನೀ ಸೌಜನ್ಯಕ್ಕೆ ಹೇಳು, ಏನು ಮದುವೆಯಾಗ ಅವ್ರಿಗೂ ಒಂದಿಟ್ಟು ದೂರನ ಇರವ, ಅಷ್ಟು ಬೇಡ ಸಲಿಗೆ ಅಂತ ಹೇಳು. ಏನು ಈಗ ಹೆಂಗೂ ಮತ್ತು ಲೈಸೆನ್ಸ್ ಸಿಕ್ಕೈತಿ, ದೊಡ್ಡರ ಒಪ್ಪ್ಯಾರ ಅಂತಂದು ಒಂದಿಟ್ಟು ಮತ್ತು ಅನ್ಸುತ್ತಲ್ಲ ಮನಸ್ಸಿಗೆ. ಅದಕ್ಕೆ